ಈಗ ಏನು ಈ ಸ್ಯಾಂಪಲ್ಗಳು ಟೆಸ್ಟ್ ಮಾಡಿದ್ದೀವಿ, ಇದು ಏನು ನಮ್ಮ ಸರ್ವೇಲಿ ಸಿಕ್ಕಿರೋಂಥ ಸ್ಯಾಂಪಲ್. ಈಗ ಅದನ್ನು ಲೀಗಲ್ ಸ್ಯಾಂಪಲ್ ಅಂತ ನಾವು ತೊಗೊಳ್ಬೇಕಾಗ್ತದೆ. ಆ ಲೀಗಲ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಇರ್ತದೆ. ಆ ಲೀಗಲ್ ಸ್ಯಾಂಪಲ್ ತೆಗೆದುಕೊಂಡು ಅದನಂತರ ಆ ಒಂದು ಎಲ್ಲೆಲ್ಲಿ ಈ ಈ ಒಂದು ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂಥವ್ರ ಮೇಲೆ ಲೀಗಲ್ ಪ್ರೊಸೀಡಿಂಗ್ಸ್ ಮಾಡೋದು ಕೂಡ ಅವಕಾಶ ಆಗ್ತದೆ. ಸೊ ಅದನ್ನು ಕೂಡ ಮಾಡ್ತೀವಿ. ಮತ್ತು ಗೋಬಿ ಮಂಚೂರಿಯನ್ನು ಇದು ಒಂದು ಫುಡ್ ಐಟಮ್. ಏನು ಇನ್ನೊಂದು ನಾವೇನು ಹೇಳಿದ್ದೀವಿ, ಅದು ಅಲೌಡ್ ಕಲರಿಂಗ್ ಏಜೆಂಟ್. ಅದು ಟಾಟ್ರಜೈನ್ ಏನಿದೆ ಅದು ಅಪ್ರೂವ್ಡ್ ಆರ್ಟಿಫಿಷಿಯಲ್ ಫುಡ್ ಕಲರ್. ಅದು ಅದಕ್ಕೆ ಅಪ್ರೂವಲ್ ಇದೆ. ಆದರೆ ಯಾವ ಪದಾರ್ಥಗಳ ಮೇಲೆ ಉಪಯೋಗ ಮಾಡಬೇಕು ಅಂತ, ಯಾವ ಆಹಾರ ಪದಾರ್ಥಗಳು ಉಪಯೋಗ ಮಾಡಬಹುದು ಅದಕ್ಕೆ ಅವರು ನಿರ್ದಿಷ್ಟವಾಗಿ ಕಾನೂನಲ್ಲಿ ಹೇಳಿದ್ದಾರೆ, ಮತ್ತು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತ. ಅದು ಒಂದೇನಂತ ಹೇಳಿದ್ರೆ, ಪ್ರಿಪೇರ್ಡ್ ಏನು ಫುಡ್ ಇದೆ ಅದರಲ್ಲಿ ಇದನ್ನು ಉಪಯೋಗ ಮಾಡೋಂಗಿಲ್ಲ. ನಾವೇನು ಪ್ರಿಪೇರ್ ಮಾಡ್ತೀವಲ್ಲ ನಮ್ಮ ಹೋಟೆಲ್ಗಳಲ್ಲಿ ಮತ್ತು ಮನೆಗಳಲ್ಲಿ, ಅಂಥ ಆಹಾರಕ್ಕೆ ಇದು ನೀವು ಬಳಕೆ ಮಾಡೋಂಗಿಲ್ಲ. ಸೊ ಇದು ಇದಕ್ಕೆ ಕಾನೂನಲ್ಲೇ ಇದಕ್ಕೆ ಪರ್ಮಿಷನ್ ಇಲ್ಲ. ಯಾಕೆಂತ ಹೇಳಿದ್ರೆ ಕೆಲವು ಫುಡ್ಗೆ ಉಪಯೋಗ ಮಾಡೋದಕ್ಕೆ ಅಲೋ ಮಾಡಿದ್ದಾರೆ, ಅದು ಪ್ಯಾಕೇಜ್ ಫುಡ್ಸಲ್ಲಿ ಅದಕ್ಕೆ ನಿರ್ದಿಷ್ಟವಾದಂಥ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಉಪಯೋಗ ಮಾಡ್ಬೋದು ಅಂತ ಅದು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ. ಆದರೆ ನೀವು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಅಥವಾ ಮನೆಗಳಲ್ಲಿ, ನಾವು ಮನೆಗಳಂತ ಯಾರು ಮಾಡೋಕ್ಕೆ ಹೋಗಲ್ಲ ಬಿಡಿ, ಅದನ್ನು ಈ ಕಲರ್ ಚೆನ್ನಾಗಿ ಕಾಣಲಿ ಅಂತ ಆಹಾರಕ್ಕೆ ಇದನ್ನು ಬಳಕೆ ಮಾಡ್ಕೊಳ್ತಾರೆ. ಇದು ಅಪ್ರೂವ್ಡ್ ಆಗಿದ್ರು ಕೂಡ ಪ್ರಿಪೇರ್ಡ್ ಫುಡ್ಸಲ್ಲಿ ಅಪ್ರೂವಲ್ ಇಲ್ಲ, ಇದೆಲ್ಲ ಮಾಡೋಂಗಿಲ್ಲ. ಸೊ ಇದು ಕಾನೂನು ಬಾಹಿರ. ಸೊ ನಮ್ಮ ಸ್ಯಾಂಪಲ್ ಸರ್ವೆಗಳಲ್ಲಿ ಇದು ಸುಮಾರು 107 ಸ್ಯಾಂಪಲ್ಗಳಲ್ಲಿ, ಅದರಲ್ಲಿ ಈ ಟಾಟ್ರಜೈನ್ 12 ಗೋಬಿ ಸ್ಯಾಂಪಲ್ಗಳಲ್ಲಿ ಸಿಕ್ಕಿದೆ. ಮತ್ತು ಇನ್ನೊಂದು ಸನ್ಸೆಟ್ ಯೆಲ್ಲೋ ಇದು 62 ಸ್ಯಾಂಪಲ್ಗಳಲ್ಲಿ ಸಿಕ್ಕಿದೆ. ಯಾವುದು ಕೂಡ ಇಂಥದ್ರಲ್ಲಿ ಉಪಯೋಗ ಮಾಡೋಂಗಿಲ್ಲ. 107 ಅನ್ಸೇಫು, ಅದರಲ್ಲಿ ಟಾಟ್ರಜೈನ್ 12, ಈ ಸನ್ಸೆಟ್ ಯೆಲ್ಲೋ ಅಂತ ಬರ್ತದೆ 62, ಇನ್ನೊಂದು ಸನ್ಸೆಟ್ ಪ್ಲಸ್ ಕಾರ್ಮೋಸಿನ್ ಅಂತ ಬರ್ತದೆ 33. ಸೊ ಈ 3 ಕೆಮಿಕಲ್ಸು ಇಂದ ಇದು ಅನ್ಸೇಫ್. ಇದು ಯಾವುದು ಕೂಡ ಪ್ರಿಪೇರ್ಡ್ ಫುಡ್ಸಲ್ಲಿ ಯೂಸ್ ಮಾಡೋಂಗಿಲ್ಲ. ಸೊ ಇದು ಯಾಕೆಂದರೆ ಕೆಲವರು ಜಾಸ್ತಿ ಹಾಕ್ಬಿಡ್ತಾರೆ, ಅದು ಭಾಳ ಲಿಮಿಟೆಡ್ ಕ್ವಾಂಟಿಟಿಲಿ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಆ ಕಾರಣದಿಂದ ಇಂಥ ಪ್ರಕರಣಗಳನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಯಾರೇ ಈ ಥರ ದುರುಪಯೋಗ ಮಾಡ್ಕೊಳ್ತಾ ಇದ್ರೆ ಅಂಥವ್ರ ಮೇಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೇಸ್ಗಳನ್ನು ಬುಕ್ ಮಾಡುವಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ಈಗ ನಾವು ಏನು ಕಾನೂನಲ್ಲಿ ಇರುವಂಥ, ಆ್ಯಕ್ಟಲ್ಲಿ ಇರುವಂಥ ನಮಗೆ ನಿಯಮಗಳೇನಿದೆ ಅದರ ಪ್ರಕಾರನೇ ಈಗ ಅವ್ರಿಗೆ ಸುಮಾರು 7 ವರ್ಷಕ್ಕಿಂತ ಕಮ್ಮಿ ಇಂಪ್ರಿಸನ್ಮೆಂಟ್ ಆಗಬಾರ್ದು ಅಂತ ಇದೆ. ಇದು ಯಾರು ಉಲ್ಲಂಘನೆ ಮಾಡ್ತಾರೆ, ಜೀವಾವಧಿ ಶಿಕ್ಷೆವರೆಗೂ ಕೂಡ ಇದೆ. ಆಮೇಲೆ 10 ಲಕ್ಷವರೆಗೂ ಫೈನ್ ಹಾಕುವಂಥದ್ದಕ್ಕೂ ಕೂಡ ಇದೆ. ಸೊ ಇದು ನಮ್ಮ ಸಾರ್ವಜನಿಕ ಹಿತದೃಷ್ಟಿಯಿಂದ, ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಇದನ್ನು ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಈ ಕಾರ್ಯಾಚರಣೆಗಳನ್ನು ಇನ್ನೂ ತೀವ್ರಗತಿಯಲ್ಲಿ ಮಾಡ್ತಾರೆ ಮತ್ತು ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಯಾರ್ಯಾರು ಈ ಸ್ಟ್ರೀಟ್ ವೆಂಡರ್ಸು, ಈ ಪಾನಿಪುರಿ ಇದು ಮಾಡೋರು ಅಥವಾ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಬೇರೆ ಬೇರೆ ಪದಾರ್ಥಗಳಲ್ಲಿ ಕೂಡ ಎಲ್ಲಿ ಕಲರಿಂಗ್ ಏಜೆಂಟ್ ಉಪಯೋಗ ಮಾಡುವಂಥ ಪದಾರ್ಥಗಳು ಇರ್ಬೋದು, ಅಲ್ಲಿ ನಾವು ಹೆಚ್ಚು ಇದಕ್ಕೆ ಗಮನವನ್ನು ಕೊಡ್ತೀವಿ ಮತ್ತು ಏನು ಕಾನೂನಲ್ಲಿರುವಂಥ ಕ್ರಮಗಳನ್ನು ನಾವು ಕಠಿಣವಾಗಿ ತಗೊಳ್ತಕ್ಕಂಥದ್ದಕ್ಕೆ ನಾವು ಮಾಡೋದಕ್ಕೆ ಹೊರಟಿದ್ದೇವೆ. ಸೊ ಒಂದು ರೀತಿ ಇದು ನಮ್ಮ ಸುತ್ತೋಲೆ ಇವತ್ತು ಬಿಡುಗಡೆ ಆಗಿ ಹೊರಡ್ತದೆ. ಅದ್ರ ಮುಖಾಂತರ ಈ ರೋಡೋಮೈನ್ ಬಿ ಸೇರಿದ ಕಾಟನ್ ಕ್ಯಾಂಡಿಯನ್ನು ಅದನ್ನು ನಿಷೇಧವನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಲರಿಂಗ್ ಏಜೆಂಟ್ ಏನಿದೆ ಅದನ್ನು ಬಳಕೆ ಮಾಡೋದ್ರಲ್ಲಿ ಅಲ್ವಾ, ಕಾಟನ್ ಕ್ಯಾಂಡಿ ಅದನ್ನು ನಿಷೇಧ ಮಾಡ್ತಾ ಇದ್ದೀವಿ. ಏನೇ ಇದ್ರೂ ವೈಟ್ ಕಾಟನ್ ಕ್ಯಾಂಡಿ ಇರ್ತದೆ, ಪ್ಲೇನ್ ಕಾಟನ್ ಕ್ಯಾಂಡಿ, ಅದನ್ನು ತಯಾರಿಕೆ ಮಾಡ್ಬೋದು. ಅದರಲ್ಲಿ ಯಾವುದೇ ಕಲರಿಂಗ್ ಏಜೆಂಟ್ ಇಲ್ಲದೇ ಇರುವಂಥ ಕಾಟನ್ ಕ್ಯಾಂಡಿ ಅದನ್ನು ನಾವೇನು ಬ್ಯಾನ್ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಈ ಥರ ಕಲರಿಂಗ್ ಏಜೆಂಟ್ ಹಾಕ್ಕೊಳ್ಳುವಂಥ ಕಾಟನ್ ಕ್ಯಾಂಡಿನ ಅದನ್ನು ನಾವು ನಿಷೇಧವನ್ನು ಮಾಡ್ತೀವಿ. ಬಳಕೆ ಮಾಡಬಹುದು, ಕೃತಕ ಮಾತ್ರ ಬಳಕೆ ಮಾಡಬಹುದು. ಹೌದೌದು, ಈ ಥರ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಬಾರ್ದು.
ಗೋಬಿ ಮಂಚೂರಿಯನ್ ಕೂಡ ಈ ತರ ಏನು ಅವರು ಈ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ತಯಾರಿಕೆಯಲ್ಲಿ ಯಾವುದೇ ಅದನ್ನ ಬಳಸಿದ್ರೆ ಅದನ್ನ ನಿರ್ಬಂಧನೆಯನ್ನ ನಾವು ಮಾಡ್ತಾ ಇದ್ದೀವಿ. ಇದನ್ನ ಉಲ್ಲಂಘನೆ ಮಾಡಿದ್ರೆ ಅಂದ್ರೆ ವಿತೌಟ್ ಕಲರಿಂಗ್ ಏಜೆಂಟ್ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ದು ಏನಂತ ಹೇಳಿದ್ರೆ ಕಲರಿಂಗ್ ಏಜೆಂಟ್ ಉಪಯೋಗ ಇಲ್ಲದೆ ಇರುವಂತ ನೀವು ಪದಾರ್ಥ ಮಾಡಿದ್ರೆ ಪರವಾಗಿಲ್ಲ. ರೋಡೋಮೈನ್ ಬಿ ಹೆಚ್ಚು ಇದರಲ್ಲಿ ಬಳಕೆ ಆಗ್ತಾ ಇದೆ. ನಮ್ಮ ಸರ್ವೆಯಲ್ಲೂ ಕೂಡ ಗೊತ್ತಾಗಿದೆ. 25 ನಾವು ಏನು ಮಾದರಿಗಳಲ್ಲಿ 15 ಇದರಲ್ಲಿ ಇದನ್ನ ಉಪಯೋಗ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಕಲರಿಂಗ್ ಏಜೆಂಟ್ಸ್. ಅದರಲ್ಲಿ ಈ ಟಾಟ್ರಝೈನ್ ಇದೆ, ಸನ್ಸೆಟ್ ಎಲ್ಲೋ ಇದೆ ಮತ್ತು ರೋಡೋಮೈನ್ ಬಿ ಇದೆ. ಅದರಲ್ಲಿ ನಮಗೆ ಸಿಕ್ಕಿರುವಂಥದ್ದು ಆಯ್ತಾ. ಸೊ ಕಲರಿಂಗ್ ಏಜೆಂಟ್ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡ್ತಾ ಇಲ್ಲ, ಕಲರಿಂಗ್ ಏಜೆಂಟ್ ಇದನ್ನ ಉಪಯೋಗ ಮಾಡುವುದನ್ನ ನಾವು ನಿಷೇಧ ಮಾಡ್ತಾ ಇದ್ದೀವಿ. ನೋಡಿ, ಇದು ಕ್ಯಾನ್ಸರ್ ಬಂದಿದೆ, ಇವೆಲ್ಲ ಸರ್ವೆ ರಿಪೋರ್ಟ್ ಇದೆಲ್ಲ ಕಾರ್ಸಿನೋಜೆನಿಕ್. ನಮ್ಮ ಆಕ್ಟ್ ಪ್ರಕಾರ ಇದು ಉಪಯೋಗ ಮಾಡಬಾರ್ದು. ರೋಡೋಮೈನ್ ಬಿ ಅಲೌಡೇ ಇಲ್ಲ ಆಯ್ತಾ. ಎಷ್ಟು ಮಾಡಿದ್ದಾರೆ, ಎಷ್ಟು ಕೇಸಸ್ ಆಗಿದೆ ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಕಾನೂನು ಪ್ರಕಾರ ರೋಡೋಮೈನ್ ಬಿ ಉಪಯೋಗ ಮಾಡಂಗೆ ಇಲ್ಲ, ಉಪಯೋಗ ಮಾಡ್ತಾ ಇದ್ದಾರೆ ಕೆಲವು ಪ್ರಕರಣ. ನೋಡಿ, ನಾನು ಅದ್ರ ಬಗ್ಗೆ ಈಗ ಏನೇ ಒಂದು ಕ್ರಮ ತಗೊಂಡಾಗ ಹಿಂದೆ ಏನಾಗಿತ್ತು ಅದ್ರ ಬಗ್ಗೆ ನಾವು ಏನು ಮಾತಾಡಕ್ ಆಗಲ್ಲ. ಹಿಂದೆ ಅದು ನ್ಯಾಚುರಲ್ ಆಗಿ ಮಾಡಿದ್ರು, ಅನ್ಯಾಚುರಲ್ ಆಗಿ ಮಾಡಿದ್ರು ಹೇಳಕ್ ಬರಲ್ಲ. ಈಗ ನಮ್ಮ ಒಂದು ಈ ವಿಚಾರದಲ್ಲಿ ಗಮನವನ್ನ ಹಾರೈಸಿ ಇವಾಗ ಇದ್ರ ಬಗ್ಗೆ ನಾವು ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಇಲಾಖೆಯವರು, ನಮ್ಮ ಫುಡ್ ಸೇಫ್ಟಿ ಇಲಾಖೆಯವರು ಇದನ್ನ ಮಾಡ್ತಾ ಇದ್ದಾರೆ. ಮುಂದೆನೂ ಕೂಡ ಇದ್ರ ಬಗ್ಗೆ ತೀವ್ರವಾದಂಥ ರೀತಿಯಲ್ಲಿ ಬರೀ ಗೋಬಿ ಮಂಚೂರಿಯನ್ ಒಂದೇ ಅಲ್ಲ, ಬೇರೆ ಬೇರೆ ಇನ್ನೆಲ್ಲ ಪದಾರ್ಥಗಳು ಯಾವ ಎಲ್ಲೆಲ್ಲಿ ಈ ತರದ ಒಂದು ಕಾನೂನು ಬಾಹಿರವಾದಂಥ ಕೆಮಿಕಲ್ಸ್ ಅನ್ನ ಉಪಯೋಗ ಮಾಡೋದಕ್ಕೆ ನಿಷೇಧ ಇರ್ತಕ್ಕಂಥದ್ದೆಲ್ಲ ಏನಾದರೂ ಕಂಡು ಬಂದ್ರೆ ಅಂತ ಯಾರೇ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಜನರ ಮೇಲೆ ಕಾನೂನಿನ ಪ್ರಕರಣಗಳನ್ನ ದಾಖಲೆ ಮಾಡಿ ಅವ್ರ ಮೇಲೆ ಕ್ರಮಗಳು ಕೂಡ ತಗೊಳ್ತಕ್ಕಂಥದ್ದಕ್ಕೆ ನಾವು ತೀವ್ರವಾದಂಥ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.